ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಜೈಲಾಗುತ್ತಾ ಬೇಲ್ ಸಿಗುತ್ತಾ? ಮಧ್ಯಾಹ್ನ 3 ಗಂಟೆಗೆ ಸಿಟಿ ರವಿ ಬೇಲ್ ಭವಿಷ್ಯ ಗೊತ್ತಾಗುತ್ತೆ. ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರು. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ. ಇಲ್ಲಿ ಬೇಲ್ ಸಿಗುತ್ತಾ ಅಥವಾ ಜೈಲಾಗುತ್ತಾ ಅನ್ನೋದನ್ನ ನೋಡಬೇಕಿದೆ. ಸಿಟಿ ರವಿ ಅರ್ಜಿ ವಿಚಾರಣೆ ಬಗ್ಗೆ TV9 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ ನಿಮಗೆ. ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಮುಂದೂಡಿರುವಂತಹ JMFC ಕೋರ್ಟ್. ಮಧ್ಯಾಹ್ನದ ಬಳಿಕ ಪೊಲೀಸರ ಪರ ವಾದ ಮಂಡನೆಯಾಗುತ್ತೆ. ಪೊಲೀಸರ ಪರ ಹೆಚ್ಚುವರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡಿಸುತ್ತಾರೆ. ಆಕ್ಷೇಪಣಾ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ APP ಅಭಿಷೇಕ್. ಪೊಲೀಸರ ಪರವಾಗಿನೂ ಕೂಡ ವಾದ ಮಂಡನೆಯಾಗುತ್ತೆ. 3 ಗಂಟೆಗೆ ಏನು ಮುಂದೂಡಿಕೆ ಮಾಡಿದ್ದಾರೆ. ಇಲ್ಲಿ ಪೊಲೀಸರ ಪರವಾದಂತ ವಾದ ಮಂಡನೆಯಾಗುತ್ತೆ. ಇದಾಗಲೇ ಸಿಟಿ ರವಿ ಪರವಾದಂತ ವಕೀಲರು ಅವರು ವಾದವನ್ನ ಮಂಡಿಸಿದ್ರು. ಬೆಳಗ್ಗೆಯಿಂದ ನಾವು ಅದರ ಅಪ್ಡೇಟ್ಸ್ ಅನ್ನ ತೋರಿಸಿದ್ವಿ. ಅದಾದ ನಂತರದಲ್ಲಿ 3 ಗಂಟೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡ್ತಾರೆ. 3 ಗಂಟೆಗೆ ವಿಚಾರಣೆ ಇರುತ್ತೆ. ಇಲ್ಲಿ ಪೊಲೀಸರ ಪರವಾದಂತ ವಾದ ಮಂಡನೆ ಕೂಡ ಆಗುತ್ತೆ. ಹೆಚ್ಚುವರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡಿಸ್ತಾರೆ. ಪೊಲೀಸರ ಪರವಾಗಿ ಆಕ್ಷೇಪಣಾ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದಾಗಲೇ APP ಅಭಿಷೇಕ್ ಅನ್ನೋದು ಗೊತ್ತಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಇದರ ವಿಚಾರಣೆ ಇರುತ್ತೆ. ಆಗಲೇ ಸಿಟಿ ರವಿ ಪರವಾದಂತಹ ವಕೀಲರು ವಾದ ಮಂಡನೆಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದಾಗಿ ನಾವು ತೋರಿಸ್ತಾ ಇದ್ವಿ. ಬಂಧಿಸಿದ ನಂತರದಲ್ಲಿ ಯಾವ ರೀತಿಯಾಗಿ ಸಿಟಿ ರವಿ ಅವರನ್ನ ನಡೆಸ್ಕೊಂಡ್ರು, ಒಬ್ಬ ವ್ಯಕ್ತಿಯನ್ನ, ಒಬ್ಬ ಆರೋಪಿಯನ್ನ ಈ ರೀತಿಯಾಗಿ ನಡೆಸ್ಕೊಳ್ಳೋದು ಸರಿಯಲ್ಲ. ಅವರಿಗೆ ಊಟ ಕೊಟ್ಟಿಲ್ಲ, ನಿದ್ದೆ ಮಾಡೋದಕ್ಕೆ ಬಿಟ್ಟಿಲ್ಲ, ಅದ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಸ್ಥಳದಿಂದ ಸ್ಥಳಕ್ಕೆ ಅವರನ್ನ ಸುತ್ತಾಡಿಸಿದ್ದಾರೆ ರಾತ್ರಿಯೆಲ್ಲ. ಅವರು ಮಾನಸಿಕವಾಗಿ ಜರ್ಜರಿತರಾಗಿದ್ದಾರೆ, ಕುಗ್ಗು ಹೋಗಿದ್ದಾರೆ, ದೈಹಿಕವಾಗಿನೂ ಅವ್ರ ಮೇಲೆ ಹಲ್ಲೆಯಾಗಿದೆ. ನಡುಕ್ತಾ ಇದ್ರು ಅವರು ಕೋರ್ಟ್ ಹಾಲ್ಗೆ ಬರಬೇಕಾದ್ರೆ ಅಂತ ಸಿಟಿ ರವಿ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಅದರ ನಡುವೆನೇ ಆಗಿರುವಂತ ಬೆಳವಣಿಗೆ ಇಡೀ ರಾಜ್ಯದಲ್ಲಿ ಯಾವ ರೀತಿಯಾಗಿ ಅಲ್ಲಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ಅನ್ನೋದರ ಅಪ್ಡೇಟ್ ಅನ್ನ ಕೂಡ ನಾವು ನಿಮಗೆ ಕೊಡ್ತಾ ಇದ್ವಿ. ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಕಾರ್ಯಕರ್ತರು ಸೇರಿದ್ದಾರೆ. ಇನ್ನು ಕೋರ್ಟ್ನಲ್ಲಿ ಏನೇನಾಯಿತು ಅಂತ, ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗೋದು ಅಂತ ಧಮಕಿಯನ್ನ ಹಾಕಿದ್ದಾರೆ ಸಿಟಿ ರವಿಗೆ ಅಂತ ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಲಕ್ಷ್ಮಿ DK ನಿನ್ನ ನೋಡ್ಕೊಳ್ತೀನಿ ಅಂತ ಧಮಕಿ ಹಾಕಿದ್ರು ನನಗೆ ಅಂತ ಹೇಳಿದ್ದಾರೆ. ಜೀವನದಲ್ಲಿ ನೆನಪಿರಬೇಕು ಹಾಗಂತ ಬೆದರಿಕೆಯನ್ನ ಹಾಕಿದ್ದಾರೆ ನನಗೆ ಅಂತ ಹೇಳಿದ್ದಾರೆ. ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. DK ಶಿವಕುಮಾರ್ ಅವರ ಹೆಸರನ್ನ ತೆಗೆದಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿಯೂ ಕೂಡ ಆರೋಪವನ್ನ ಮಾಡಿದ್ದಾರೆ. ನನಗೆ ಧಮಕಿ ಹಾಕಿದ್ರು, ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆ ಅನ್ನುವಂತ ಧಮಕಿ. ಅದು ಭಯ ಆಗಿತ್ತು ನನಗೆ. ಅದರ ಮುಂದುವರೆದ ಭಾಗನ ಈ ರಾತ್ರಿ ಎಲ್ಲ ಏನ್ ನಡೀತಲ್ಲ ಡೆವಲಪ್ಮೆಂಟ್, ಇದೆಲ್ಲ ಈ ಮಾತುಗಳ ಮುಂದುವರೆದ ಭಾಗನ ಅಂತ ನನಗೆ ಭಯ ಆಯ್ತು. ಭಯದಲ್ಲೇ ನಾನು ರಾತ್ರಿಯನ್ನ ಕಳೆದಿದ್ದೀನಿ ಅಂತ ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಪದೇ ಪದೇ ಕಾಲ್ ಬರ್ತಾ ಇತ್ತು, ಪೊಲೀಸರು ಕಾಲ್ ರಿಸೀವ್ ಮಾಡ್ತಾ ಇದ್ರು. ಆದರೆ ನನ್ನ ಮೊಬೈಲ್ ಅನ್ನ ಕಿತ್ಕೊಂಡ್ರಿ ಇವರು. ಸ್ಮಾರ್ಟ್ ವಾಚ್ ಮೂಲಕವಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಾನು ಮಾತನಾಡ್ತಾ ಇದ್ದೆ, ವಾಚ್ ಅನ್ನ ಕೂಡ ಕಸಿದುಕೊಂಡಿದ್ದಾರೆ ಇವರು ಅಂತ ಪೊಲೀಸರ ವಿರುದ್ಧವಾಗಿಯೂ ಕೂಡ ಆರೋಪ ಮಾಡಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧವಾಗಿ, DK ಶಿವಕುಮಾರ್ ಅವರ ವಿರುದ್ಧವಾಗಿ ಆರೋಪವನ್ನ ಮಾಡಿದ್ರು. ನನಗೆ ಧಮಕಿ ಹಾಕಿದ್ದಾರೆ, ನಾನು ಹೆದರಿದ್ದೀನಿ, ರಾತ್ರಿ ಎಲ್ಲ ಭಯದಲ್ಲೇ ಕಳೆದಿದ್ದೀನಿ. ನಾನು ಪೊಲೀಸರು ಅಜ್ಞಾತ ಸ್ಥಳಗಳಿಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಭಯ ಆಗ್ತಾ ಇತ್ತು, ಏನಾಗ್ಬಿಡುತ್ತೆ ಅನ್ನುವಂಥ ಭಯದಲ್ಲೇ ನಾನು ರಾತ್ರಿ ಕಳೆದಿದ್ದೀನಿ ಅಂತ ನ್ಯಾಯಾಧೀಶರ ಮುಂದೆ ಇಡೀ ರಾತ್ರಿ ಆದಂತ ವಿಚಾರವನ್ನ ವಿವರಿಸಿದ್ದಾರೆ.